ಇಲ್ಲಿ ನಾನು 1 ಕಟ್ ಆಗಷ್ಟೇ ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಈ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ನೀವು ಎಳೆ ಪಾಲಕ್ ಸೊಪ್ಪನ್ನು ತೊಗೊರಿ, ಟೇಸ್ಟು ಚೆನ್ನಾಗಿ ಬರ್ತದೆ. ನೋಡಿ, ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡೋಣ ರೀ. ನೋಡಿ, ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ. ಈಗ ಬೋನ್ಗೆ, ಆಮೇಲೆ ವೆಯ್ಟ್ ಲಾಸ್ ಮಾಡೋರು, ಕಣ್ಣು, ಆಮೇಲೆ ತುಂಬ ಮಿನರಲ್ಸು, ವಿಟಮಿನ್ಸು ಮತ್ತು ತುಂಬ ಫೈಬರ್ ಇರುವಂಥದ್ದು. ನೋಡಿರಿ, ಪಾಲಕ್ ಸೊಪ್ಪದಿಂದ ನೀವು ಪೂರಿ, ಪರಾಠ, ಚಪಾತಿ, ಸಾಂಬಾರು, ಪಕೋಡ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಈ ಪಾಲಕ್ ಸೊಪ್ಪಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಕಡಿಮೆ ಸಮಯ, ಒಂದು 5 ನಿಮಿಷದಲ್ಲಿ ಈ ಚಟ್ನಿಯನ್ನು ಮಾಡ್ಕೋಬೋದು. ಮತ್ತು ಇದು ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ನೋಡಿ, ಅದಕ್ಕೆ ನೀವೇನು ಮಾಡಿರಿ, ಈ ಚಟ್ನಿ ಸಲುವಾಗಿ ಆದಷ್ಟು ಎಳೆ ಸೊಪ್ಪನ್ನೇ ತೊಗೊರಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು. ನೋಡಿ, ಈಗ ಈ ಪಾಲಕ್ ಸೊಪ್ಪನ್ನು ಏನು ಮಾಡ್ತೀನಿ ರೀ, ತೊಳೆದ್ಬಿಟ್ಟು ತೊಗೋತೀನಿ. ನೋಡಿ, ದೊಡ್ಡ ಇದು ಕಟ್ ತೊಗೊಳ್ದೈತ್ರಿ. 1 ಕಟ್ ಆಗಷ್ಟೇ ತೊಗೊಂಡೀನಿ. ಇದನ್ನು ತೊಳೆದು ಆಮೇಲೆ ನೀರು ಜಾಣಕ್ಕೆ ಇಡ್ತೀನಿ ರೀ. ನಾನು ಇದನ್ನು ಅನ್ಕತಕ್ಕ ತೊಳೆದು ಸೈಡಿಗೆ ಇಡ್ತೀನಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೀಡಿಯಮ್ ಸೈಜದ 3 ಈರುಳ್ಳಿಯನ್ನು ತೊಗೊಂಡಿನಿ ರೀ. ದೊಡ್ಡ ಈರುಳ್ಳಿ ಇದ್ದರೆ ನೀವು 2 ಈರುಳ್ಳಿಯನ್ನೇ ತೊಗೊರಿ. ತುಂಬ ಸಿಂಪಲ್ ಅದ್ರಿ, ಮನೆಯಲ್ಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು ನೀವು. ಇದನ್ನು ರೆಡಿ ಮಾಡ್ಕೊಂಡು ಅನ್ನಕ್ಕಿಟ್ರೆ ನಿಮಗೆ ಅಡುಗೆ ರೆಡಿ ಆಗ್ತದೆ ರೀ. ನೋಡಿ, ಈರುಳ್ಳಿ ಅಂತ ತೊಗೊಂಡಿದ್ದೀನಿ, 3 ಮೀಡಿಯಮ್ ಸೈಜದ ಈರುಳ್ಳಿ ಅಂತ ತೊಗೊಂಡ್ರಿ. 2 ಗಡ್ಡಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ ಚಟ್ನಿ. ನೋಡಿ, ಇದಕ್ಕೆ ಸ್ವಲ್ಪ ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಖಾರಕ್ಕೆ 2.5 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕಡಿಮೆ ಖಾರ ಇಷ್ಟ ಅನ್ನೋರು ನೀವೇನು ಮಾಡಿರಿ, 2 ಸ್ಪೂನ್ ಹಾಕ್ರಿ. ಇಲ್ಲ ಇನ್ನೂ ಜಾಸ್ತಿ ಖಾರ ಇಷ್ಟ ಅನ್ನೋರು 3 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಬೋದು. ನೋಡಿರಿ, ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕದೇನೆ ನುಣ್ಣಗೆ ರುಬ್ಕೊಂಬರ್ಬೇಕ್ರಿ ಇದನ್ನು. ನೋಡಿ, ಕಲರ್ನು ನೋಡಿರಿ ಎಷ್ಟು ಫೈನ್ ಪೇಸ್ಟ್ ಮಾಡ್ಕೊರಿ. ನೋಡಿ, ಕಲರು ತುಂಬಾ ಚೆನ್ನಾಗಿ ಬಂದದ. ನೋಡಿ, ಈಗ ಇದನ್ನು ಸೈಡಿಗೆ ಇಡೋಣ್ರಿ. ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಆಲ್ರೆಡಿ ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಒಂದು 3 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ, 1 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಲೈಟಾಗಿ ಕೆಂಪು ಕಲರ್ ಆಗಲಿ ರೀ. ಒಂದು 2 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋತೇನೆ ರೀ. ಕಡಲೆಬೇಳೆ, ಉದ್ದಿನಬೇಳೆ ಏನಾಗಲಿ ರೀ, ಲೈಟಾಗಿ ಕೆಂಪಾಗಿರಲಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನಾ ಈಗ ಇಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ, ಇಲ್ಲಾಂದರೆ ಹಿಂಗೆ ಏನಾಗ್ತದೆ, ಬೇಗನೆ ಸೀದು ಹೋಗ್ತದೆ. ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ. ಇಂಗನ್ನು ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಆ ರುಬ್ಬಿಟ್ಕೊಂಡಿರುವಂಥ ಚಟ್ನಿಯನ್ನು ಹಾಕ್ಬೇಕ್ರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ. ಆ ಎಣ್ಣೆ ಸ್ವಲ್ಪ, ಇದಕ್ಕೆ ಎಣ್ಣೆ ಜಾಸ್ತಿನೇ ಹತ್ತದ. ನೋಡಿರಿ, ಅದಕ್ಕೆ 3 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ನಾನು. ನೋಡಿ, ಆ ಎಣ್ಣೆ ಜೊತೆ ಅದೆಲ್ಲ ಚಟ್ನಿ ನೀಟಾಗಿ ಮಿಕ್ಸ್ ಆಗಲ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೊಂದು ಸ್ವಲ್ಪನೇ ನೋಡಿ, ನಾನು ಇನ್ನೂವರೆಗೂ ಅರಿಶಿಣ ಹಾಕಿಲ್ಲ. ಒಂಚೂರು 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಹಾಕ್ತೀನಿ. ನೋಡಿ, ಉಪ್ಪು ಎಲ್ಲ ಏನಾಗೈತಿ, ಚೆನ್ನಾಗಿ ಮಿಕ್ಸ್ ಆಗೈತಿ. ನೋಡಿ, ಇದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಈಗ ಈ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಅದನ್ನು ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಅದನ್ನೂ ಒಂದು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಪಾಲಕ್ ಸೊಪ್ಪು ಜೊತೆನೂ ಅದು ಮಿಕ್ಸ್ ಆದಮೇಲೆ ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ನೋಡಿರಿ, ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ. ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 5 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, 5 ನಿಮಿಷ ಆಗಿದೆ. ನೋಡಿ, ಎಲ್ಲ ಎಣ್ಣೆ ಸಪ್ರೇಟ್ ಆಗೈತೆ. ನೋಡಿ, ತುಂಬಾ ಘಮಘಮನೆ ವಾಸನೆ ಬರತೈತಿ. ನೋಡಿರಿ, ತುಂಬ ಸಿಂಪಲ್ಲು ಅದ, ಈಸಿನೂ ಅದ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ರೀ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ನಾನು ಇವತ್ತು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಬಿಸಿ ಅನ್ನಕ್ಕೆ ಈ ರೀತಿ ಒಂದು ಸ್ವಲ್ಪ ಪಾಲಕ್ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಒಂದೊಂದ್ಸಲ ಅಡುಗೆ ಮಾಡೋಕ್ಕೆ ಬೇಜಾರಾಗಿರ್ತೈತಿ. ಇದನ್ನು ಕಡಿಮೆ ಸಮಯದಲ್ಲಿ ಫಟಾಫಟ್ ನೀವೇನು ಮಾಡ್ಕೋಬೋದು. ಅಥವಾ ಈ ರೀತಿ ಚಟ್ನಿ ಮಾಡಿಕೊಂಡು ಅನ್ನ ಜೊತೆ ಕಲಿಸ್ಬಿಟ್ಟು ಮಕ್ಕಳಿಗೆ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ರೀ.
ಮತ್ತು ನೀವು ಯಾವ್ಯಾವ ಪಾಲಕ್ ಸೊಪ್ಪಿನ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.